ಗಂಗಾವತಿ ಇತಿಹಾಸದಲ್ಲಿ ಬಹಳ ಅಪರೂಪವೆನ್ನಬಹುದಾದ ಕಾರ್ಯಕ್ರಮ. ನಾವೆಲ್ಲ ಕಿಷ್ಕಿಂಧೆಯ ನಾಡಿನವರು. ಪರಿಸರದ ಪ್ರದೇಶಗಳ ಕುರಿತು, ಇಲ್ಲಿಯ ಕ್ಷೇತ್ರ ಮತ್ತು ಇಲ್ಲಿಯ ವ್ಯಕ್ತಿಗಳ ಕುರಿತು ಬಹಳ ಅಪರೂಪದ ಸಂಗತಿಗಳನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರು ಈ 1 ವಾರಗಳ ಕಾಲ ಕಿಷ್ಕಿಂಧಾಕಾಂಡದ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಆರಂಭವಾಗಲಿಕ್ಕೆ ಒಂದೆರಡು ಸಂಗತಿಗಳನ್ನು ತಮ್ಮೊಡನೆ ಹಂಚಿಕೊಳ್ತೇನೆ. ಕಳೆದ ವರ್ಷ ಡಿಸೆಂಬರ್ 31ರಂದು ಲಿಂಗಸ್ಗೂರಿನಲ್ಲಿ 11 ದಿನಗಳ ಮಹಾಭಾರತದ ಪಾತ್ರ ಪ್ರಪಂಚದ ಬಗ್ಗೆ ಈ ಇಬ್ಬರು ಹಿರಿಯ ವಿದ್ವಾಂಸರು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದರು. ಲಿಂಗಸ್ಗೂರಿನ ನಾವು ನೀವು ಸಂಘಟನೆ ಮತ್ತು ವೀರಶೈವ ವಿದ್ಯಾವರ್ಧಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದ ಕೊನೆಯ ದಿನ ವಿದುರ ನೀತಿಯ ಬಗ್ಗೆ ಉಪನ್ಯಾಸ ಇದ್ದಾಗ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಗೆಳೆಯ ಬದರಿಯೊಂದಿಗೆ ಹೋದಾಗ ಈ ಕಾರ್ಯಕ್ರಮದ ಚರ್ಚೆಯನ್ನು ಮಾಡಿದ್ವಿ. ಪ್ರಾಮಾಣಿಕವಾಗಿ ಹೇಳೋದಾದರೆ ಕೇವಲ 15 ನಿಮಿಷದಲ್ಲಿ ಕಿಷ್ಕಿಂಧೆಗೆ ಈ ಇಬ್ಬರನ್ನ ಹನುಮಂತ ಶ್ರೀರಾಮದೇವರು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಏನಲ್ಲ. ಯಾಕೆಂದರೆ ಬಹಳ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ನಮ್ಮೂರಿಗೆ 1 ವಾರದ ಕಾರ್ಯಕ್ರಮವನ್ನು ಈ ಇಬ್ಬರು ವಿದ್ವಾಂಸರು ಬಹಳ ದೊಡ್ಡ ಮನಸ್ಸಿನಿಂದ ನೀಡಿದ್ದಾರೆ. ಈ ಇಬ್ಬರ ಹಿರಿಯರ ಅಂತರಂಗದ ಆಶಯ ಏನಂದರೆ ಈ ದೇಶದ ಒಂದು ಹಿರಿದಾದ ಪರಂಪರೆ, ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಇಂದಿನ ತಲೆಮಾರಿಗೆ ಮನದಟ್ಟು ಮಾಡಬೇಕು ಅನ್ನೋ ಒಂದು ಆಶಯ ಈ ಇಬ್ಬರ ಮನಸ್ಸಿನಲ್ಲಿದೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅಪರೂಪವಾದ್ದು. ಈಗಾಗಲೇ ಗಂಗಾವತಿಯಲ್ಲಿ ಈ ಥರದ ಒಂದು ಪ್ರವಚನದ ಪರಂಪರೆ ನಮ್ಮಲ್ಲಿದೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕಾರ್ಯಕ್ರಮ ಇದೇ ಸ್ಥಳದಲ್ಲಿ ಬಹು ಹಿಂದೆ ನಡೆದಿತ್ತು. ಆನಂತರ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಪಾದಂಗಳವರ 1 ತಿಂಗಳ ಕಾರ್ಯಕ್ರಮ ಕೊಟ್ಟೂರೇಶ್ವರ ಮೈದಾನದಲ್ಲಿ ನಡೆದಿತ್ತು. ಇದೇ ಸ್ಥಳದಲ್ಲಿ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ನಡೆದಂತಹ ಕಾರ್ಯಕ್ರಮ ನಂತರ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮನಗಂಡಿ ಸ್ವಾಮಿಗಳು ಮತ್ತು ಬೆನಕನಹಳ್ಳಿ ಶ್ರೀಗಳವರ ಪ್ರವಚನ ಕಾರ್ಯಕ್ರಮ ಇಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಸ್ಮರಿಸಬಹುದು. ಹಾಗೆ 1 ವಾರಗಳ ಕಾಲ ಗಮಕ ಸಪ್ತಾಹವನ್ನು ಕೂಡ ಈ ಊರಿನಲ್ಲಿ ನಾವು ಆಚರಿಸಿದ್ದೇವೆ. ಚಾಮರಸನ ಪ್ರಭುಲಿಂಗಲೆಯ ಕುರಿತಾಗಿ ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು. ಆ ಸಾಲಿಗೆ ಹೊಸ ಸೇರ್ಪಡೆ ಕಿಷ್ಕಿಂಧಾ ಕಾಂಡದ ಪ್ರವಚನ ಕಾರ್ಯಕ್ರಮ. ನಮಗೆ ಕಿಷ್ಕಿಂಧೆ ಜನ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇಡೀ ದೇಶದ ಜನ ಕಿಷ್ಕಿಂಧೆಯ ಕಡೆಗೆ ಇವತ್ತು ನೋಡ್ತಾ ಇದ್ದಾರೆ. ಅಂತಹ ಕಿಷ್ಕಿಂಧೆಯ ಎಲ್ಲ ವಿಚಾರಗಳನ್ನು, ಅಲ್ಲಿಯ ಪಾತ್ರಗಳನ್ನು, ಅಲ್ಲಿಯ ಸ್ಥಳಗಳನ್ನು, ಅಲ್ಲಿಯ ಬೆಟ್ಟಗಳ ಹಿಂದಿನ ಕಥನವನ್ನು ಇವತ್ತು ನಮ್ಮ ಮುಂದೆ ಹಿರಿಯರು ತೆರೆದಿಡಲಿದ್ದಾರೆ. ಈ ಇಬ್ಬರು ಹಿರಿಯರನ್ನು ನಿಮ್ಗಾಗಲೇ ಕಾಣ್ತಾ ಇದೆ. ಕಜ್ಜಿಡೇಣಿ ಶರಣರ ಮುಂಗೈಗೆ ಒಂದು ಹೂವಿನ ಒಂದು ಸಂಕೇತ ಇದೆ. ಯಾಕೆಂದರೆ ಸ್ವಲ್ಪ ಬರಬೇಕಾದ್ರೆ ಒಂದು ಅಸ್ವಸ್ಥತೆ ಉಂಟಾಗಿ ತೊಂದರೆ ಆದರೂ ಕೂಡ ಅವರು ತುಂಬ ಲವಲವಿಕೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಿಷ್ಕಿಂಧಾ ಪ್ರತಿಷ್ಠಾನ ಹಾಗೂ ನಮ್ಮ ಗಂಗಾವತಿ ಎಲ್ಲ ಮಹಾಜನತೆಯ ಪರವಾಗಿ ಪರಮ ಪೂಜ್ಯ ಕೃಷ್ಣಾನಂದ ಶರಣರನ್ನ ಭಕ್ತಿಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಬೆಂಗಳೂರಿನ ವಿದ್ವಾಂಸರು ಶ್ರೀ ಜಗದೀಶ್ ಶರ್ಮಾ ಸಂಪ ಅವರು, ಇವರು ರಾಮಾಯಣದ ಬಗ್ಗೆ ಬಹಳ ಅಧಿಕೃತ ಎನ್ನಬಹುದಾದ ವಿದ್ವಾಂಸರು. ಮಹಾಭಾರತ, ರಾಮಾಯಣ, ಭಾಗವತ ಹಾಗೂ ಇನ್ನಿತರ ಎಲ್ಲ ವಿಷಯಗಳ ಬಗ್ಗೆ ನಡೆದಾಡುವ ವಿಷಯಕೋಶ ಅಂತ ಹೇಳಿದ್ರೆ ತಪ್ಪಿಲ್ಲ. ಅಂಥ ದೊಡ್ಡ ವಿದ್ವಾಂಸರು ನಮ್ಮ ಊರಿಗೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ಕಿಷ್ಕಿಂಧಾ ಪ್ರತಿಷ್ಠಾನದ ಪರವಾಗಿ ಹೃದಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಪ್ರಮುಖ ಕಾರಣ ನಮ್ಮೂರಿನ ಮಹಾಜನತೆ. ಯಾವುದೇ ಈ ಥರದ ಕಾರ್ಯಕ್ರಮ ಅಂತ ಹೇಳ್ತಾ ಗಂಗಾವತಿಯ ಎಲ್ಲ ಮಹಾಜನತೆಯನ್ನ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ರೂಪುಗೊಳ್ಳಲಿಕ್ಕೆ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನ ನಾನು ವಿಶೇಷವಾಗಿ ಸ್ಮರಿಸ್ತೇನೆ. ನೂತನ ಶಿಲಾ ದೇಗುಲದ ನಿರ್ಮಾಣದ ನಂತರ ಇಲ್ಲಿ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಯಶಸ್ವಿಯಾಗ್ತಿವೆ. ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಮಂಡಳಿಯ ಎಲ್ಲ ಸದಸ್ಯರನ್ನ, ಹಿರಿಯರನ್ನ ನಾನು ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಊರಿನಲ್ಲಿ ಇಂಥ ಕಾರ್ಯಕ್ರಮ ನಡೆದರೂ ಕೂಡ ಒಂದು 100 ಜನ ಯುವಕರು ನಮ್ಮ ಜೊತೆಗೆ ಸದಾ ನಿರಂತರವಾಗಿರ್ತಾರೆ. ಅವರೆಲ್ಲರ ಸಹಕಾರ, ಸರ್ವ ಸಮಾಜದ ಬಾಂಧವರು ಅವರೆಲ್ಲ ನಮ್ಮ ಬೆನ್ನಿಗಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಆ ಸರ್ವ ಸಮಾಜದ ಬಾಂಧವರನ್ನು
ಎಲ್ಲ ಸಂಘಟನೆಗಳು, ನಗರದ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ ಸಂಘಟನೆಗಳು ಕೂಡ ನಮ್ಮ ಕಾರ್ಯಕ್ರಮದ ಜೊತೆಗಿದ್ದಾವೆ. ಇದು ಉಪನ್ಯಾಸ ಪ್ರವಚನದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸ್ವರೂಪ ಸಮಯವನ್ನು ವ್ಯರ್ಥ ಮಾಡದೆ ಕಡೆಗೆ 15 ನಿಮಿಷಗಳ ಕಾಲ ನೀವು ಬಯಸಿದರೆ ಚೀಟಿಯನ್ನು ಕೊಡಲಾಗ್ತದೆ, ಬಿಳಿ ಹಾಳೆಯನ್ನು, ಅದರಲ್ಲಿ ನೀವು ಪ್ರಶ್ನೆಯನ್ನು ಬರೆದು ಕೊಟ್ಟರೆ ನಾವು ಅದನ್ನು ವಿದ್ವಾಂಸರಿಗೆ ತಲುಪಿಸ್ತೇವೆ. ಕೊನೆಯ 15 ನಿಮಿಷ ಪ್ರಶ್ನೋತ್ತರ ಅವಧಿ ಇರ್ತದೆ. ಅವರು ಉತ್ತರಿಸಬಹುದಾದ ಪ್ರಶ್ನೆಗಳಿಗೆ ಪರಮ ಪೂಜ್ಯರು ಉತ್ತರಿಸ್ತಾರೆ. ಅದೊಂದು ಅವಕಾಶ ಇದೆ ಎಲ್ಲರಿಗೂ, ದಯವಿಟ್ಟು ಇದಕ್ಕೆ ಸಹಕರಿಸಬೇಕು. ಇವತ್ತು ಮೊದಲನೇ ದಿನ ಕಾರ್ಯಕ್ರಮ ಆದ್ದರಿಂದ ಮಾತೆಯರು ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ನೀವು ಮನೆಗೆ ಹೋಗಿ ಸ್ಟೋವ್ ಹಚ್ಚುವಂಥ ಕೆಲಸ ಇಲ್ಲ. ದಯವಿಟ್ಟು ಎಲ್ಲರಿಗೂ ಕೂಡ ಇಲ್ಲಿ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ಇಲ್ಲಿ ತಲೆಯನ್ನು, ಮನಸ್ಸನ್ನು ತುಂಬುವ ಕೆಲಸವನ್ನು ಮೇಲಿನ ವಿದ್ವಾಂಸರು ಮಾಡಿದರೆ, ಈ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ಇಲ್ಲಿ ನಮ್ಮ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಸರಿಯಾದ ಸಮಯಕ್ಕೆ ಅಂದಿದ್ವಿ, ತಡವಾಗಾಯಿತು, ವಿಳಂಬವಾಗಿದೆ. ಅದಕ್ಕಾಗಿ ಎಲ್ಲರ ಕ್ಷಮೆ ಯಾಚಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ನಾಳೆಯಿಂದ ಸರಿಯಾದ ಸಮಯಕ್ಕೆ ಪ್ರಾರಂಭವಾಗ್ತದೆ. ದಯವಿಟ್ಟು ಎಲ್ಲರೂ ಗಮನಿಸಬೇಕಂತ ತಮ್ಮಲ್ಲಿ ಕೋರ್ತೇನೆ. ಸ್ವಾಮಿಗಳು ದಯವಿಟ್ಟು ಕಳಿಸಬೇಕು. ಕಜ್ಜಿಡೋಣಿಯ ಶಂಕರಾಚಾರ್ಯ ಅವಧೂತ ಆಶ್ರಮದ ವಿದ್ವಾನ್ ಶ್ರೀ ಕೃಷ್ಣಾನಂದ ಶರಣರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ವಿದ್ವಾಂಸರಾದಂಥ ಜಗದೀಶ್ ಶರ್ಮಾ ಸಂಪ ಅವರು ಸಹಕಾರ ನೀಡ್ತಾ ಇದ್ದಾರೆ. ಉಳಿದಂಥ ಗಣ್ಯರು ಕೂಡ ಅವರಿಗೆ ಸಾಥನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿರ್ತಕ್ಕಂತಹ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು, ಪುಷ್ಪ ಸಮರ್ಪಣೆ ಕೂಡ ನೆರವೇರಿತು. ಈಗ ಉಪನ್ಯಾಸ ಕಾರ್ಯಕ್ರಮ ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡಗಳು. ಇವುಗಳಲ್ಲಿ ಗಮನಿಸಿ, ಎರಡರಲ್ಲಿ ಮಾತ್ರ ಆ ಪ್ರದೇಶದ ಹೆಸರಿದೆ. ಒಂದು ಅಯೋಧ್ಯಾಕಾಂಡ, ಇನ್ನೊಂದು ಕಿಷ್ಕಿಂಧಾಕಾಂಡ. ಬಾಲಕಾಂಡಕ್ಕೆ ಪ್ರದೇಶದ ಹೆಸರಿಲ್ಲ. ಅದು ರಾಮನ ಬಾಲ್ಯವನ್ನು ಅಥವಾ ರಾಮಾಯಣದ ಬಾಲ್ಯವನ್ನೋ ಹೇಳುತ್ತೆ. ಹಾಗಾಗಿ ಅದು ಬಾಲಕಾಂಡವಾಯಿತು. ಮುಂದಿನದ್ದು ಅಯೋಧ್ಯಾಕಾಂಡ. ಅಯೋಧ್ಯೆಯಲ್ಲಿ ನಡೆದ ಘಟನೆಗಳನ್ನು ಹೊಂದಿದಂತಹ ಕಾಂಡ, ಅದು ಅಯೋಧ್ಯಾಕಾಂಡ. ಅಯೋಧ್ಯೆಯ ಹೆಸರು ಬಂತು. ರಾಮ ಕಾಡಿನಲ್ಲಿ ಅಲಿತಾ ಬಂದ, ಅದು ಅರಣ್ಯಕಾಂಡ ಆಯಿತು. ನೋಡಿ, ಚಿತ್ರಕೂಟದಿಂದ ಆರಂಭ ಮಾಡಿ ರಾಮ ಚಿತ್ರಕೂಟಕ್ಕೆ ಬರುವವರೆಗೆ ಅದು ಅಯೋಧ್ಯಾಕಾಂಡದ ಭಾಗ ಆಗಿದೆ. ಚಿತ್ರಕೂಟದಿಂದ ಆರಂಭ ಮಾಡಿ ಪಂಪಾ ಸರೋವರಕ್ಕೆ ಬರುವವರೆಗಿನ ಕಾಂಡಕ್ಕೆ ಅರಣ್ಯಕಾಂಡ ಅಂತ ಹೆಸರು. ಅದರ ಮುಂದಿನ ಭಾಗ ಇದೆಯಲ್ಲ, ಪಂಪಾ ಸರೋವರದಿಂದ ಸಮುದ್ರ ತೀರಕ್ಕೆ ತಲುಪುವವರೆಗಿನದ್ದೇನಿದೆ ಅದನ್ನು ಕಿಷ್ಕಿಂಧಾಕಾಂಡ ಅಂತ ಕರೆದಿದ್ದಾರೆ. ವಾಸ್ತವವಾಗಿ ಹೇಳಬೇಕು ಅಂತ ಅಂದ್ರೆ ಇದು ಅರಣ್ಯಕಾಂಡವೇ. ರಾಮನ ವನವಾಸದಷ್ಟು ಹೊತ್ತನ್ನ ಅರಣ್ಯಕಾಂಡ ಅಂತ ಕರೆದಿದ್ದು. ಅರಣ್ಯಕಾಂಡ ಅಂತ ಹೆಸರಿಟ್ಟಿದ್ದು ರಾಮನ ವನವಾಸದ ಕಥೆಯನ್ನ ಹೇಳುವ ಭಾಗ ಅರಣ್ಯಕಾಂಡ. ಆದರೆ ಯಾವಾಗ ರಾಮನ ಹೆಜ್ಜೆ ಕಿಷ್ಕಿಂಧೆಗೆ ಬಿತ್ತೋ ಕಾಂಡದ ಹೆಸರು ಬದಲಾಗಿ ಹೋಯಿತು. ಅರಣ್ಯಕಾಂಡ ಇದ್ದಿದ್ದು ಕಿಷ್ಕಿಂಧಾಕಾಂಡ ಆಯಿತು. ಕಿಷ್ಕಿಂಧಾಕಾಂಡದ ಅನಂತರ ಆಂಜನೇಯ ಹೋಗಿ
ಲಂಕೆಯಲ್ಲಿ ಸೀತೆಯನ್ನು ಹುಡುಕುವ ಘಟನೆಗಳೇನಿವೆ ಅವುಗಳನ್ನು ಲಂಕಾಕಾಂಡ ಅಂತ ಕರೆದಿಲ್ಲ, ಅದು ಸುಂದರಕಾಂಡ ಅಂತ ಆಯ್ತು. ಮತ್ತೆ ಮುಂದಿನದ್ದು ಲಂಕೆಯಲ್ಲೇ ನಡೆಯುವ ಯುದ್ಧಕಾಂಡ, ಅದನ್ನ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ ಅಂತ ಕರೀತು, ಮತ್ತೆ ಲಂಕಾಕಾಂಡ ಅಂತ ಕರೀಲಿಲ್ಲ. ಬೇರೆ ರಾಮಾಯಣಗಳನ್ನ ಲಂಕಾಕಾಂಡ ಅಂತ ಕರೆದಿವೆ, ವಾಲ್ಮೀಕಿ ರಾಮಾಯಣ ಅದನ್ನ ಯುದ್ಧಕಾಂಡ ಅಂತ ಕರೀತು. ಮತ್ತೆ ಮುಂದಿನ ಘಟನೆಗಳು ನಡೆಯೋದು ಅಯೋಧ್ಯೆಯಲ್ಲಿ, ಅದನ್ನ ಉತ್ತರಕಾಂಡ ಅಂತ ಕರೆಯಲಾಯಿತು. ಇಲ್ಲಿ ನೋಡಿ, ಉಳಿದ 6 ಕಾಂಡಗಳನ್ನು ಹೆಸರಿಸುವಾಗ ಅಲ್ಲಿ ಏನು ನಡೆಯಿತೋ ಅದನ್ನಾಧರಿಸಿಯೇ ಇದೆ. ಆದರೆ ಕಿಷ್ಕಿಂಧಾ ಕಾಂಡಕ್ಕೆ ಬರುವಾಗ ಮಾತ್ರ ಕಿಷ್ಕಿಂಧೆಯ ಹೆಸರನ್ನು ವಿಶಿಷ್ಟವಾಗಿ ಸೇರಿಸಲಾಗಿದೆ. ಅರಣ್ಯಕಾಂಡ ಅಂತ ಹೇಳಿ ಮುಗಿಯಬೇಕಾದ ಕಾಂಡ ಕಿಷ್ಕಿಂಧಾ ಕಾಂಡ ಅಂತ ಆಯ್ತು. ಅಥವಾ ಅಲ್ಲಿ ನಡೆದ ಘಟನೆ ಅಂತ ಇಟ್ಟುಕೊಂಡು ಮಾತಾಡೋದಾದ್ರೆ ಸೀತೆಯ ಸುಳಿವು ಸಿಕ್ಕ ಭಾಗ ಇದು. ಈ ಕಥೆ ಏನಿದೆ, ಸೀತೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಗೊತ್ತಿರದೇ ಇದ್ದಾಗ ಸೀತೆ ಬದುಕಿದಾಳೆ, ಸೀತೆ ಲಂಕೆಯಲ್ಲಿದ್ದಾಳೆ, ಸೀತೆಯ ಪರಿಸ್ಥಿತಿಗಳೇನು ಅನ್ನುವ ವರ್ತಮಾನ ರಾಮನಿಗೆ ತಿಳಿದ ಭಾಗ ಇದು. ಇದನ್ನು ಹೆಸರಿಸೋದಕ್ಕೆ ಬೇಕಾದ ಶಬ್ದಗಳಿತ್ತು, ಬೇಕಾದ ಶಬ್ದಗಳನ್ನು ಕೊಡ್ಬೋದಾಗಿತ್ತು. ಆದರೆ ಕವಿ ಇದನ್ನು ಕಿಷ್ಕಿಂಧಾ ಕಾಂಡ ಅಂತಲೇ ಪ್ರದೇಶದ ಹೆಸರಿನಿಂದ ಕರೆದರು. ಅಯೋಧ್ಯಾಕಾಂಡ ಅಂತ ಹೆಸರು ಕೊಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಇದೆ. ಇದು ರಾಮನ ಕಥೆ. ರಾಮ ಅಯೋಧ್ಯೆಯವ, ಅದು ಇಕ್ಷ್ವಾಕು ವಂಶದ ಕಥೆ. ಅಯೋಧ್ಯೆ ಇಕ್ಷ್ವಾಕು ವಂಶದ ರಾಜಧಾನಿ. ಹಾಗಾಗಿ ಅಯೋಧ್ಯಾಕಾಂಡ ಅಂತ ಹೆಸರಿಸುವಾಗ ಯಾರು ಈ ಕೃತಿಯ ನಾಯಕನು, ಯಾರ ಸುತ್ತ ಈ ಕೃತಿ ನಡೀತಾ ಇದೆಯೋ ಅವನ ಊರನ್ನ, ಅವನ ರಾಜ್ಯವನ್ನ, ಅವನ ರಾಜಧಾನಿಯನ್ನ ಹೆಸರಿಸೋದು ಅರ್ಥಪೂರ್ಣ ಅನ್ನೋದು ಸರಿ. ಆದರೆ ಕಿಷ್ಕಿಂಧೆಯನ್ನ ಹೆಸರಿಸಿದ್ದಿದೆಯಲ್ಲ, ಇದು ಎಷ್ಟು ಕಾರಣಕ್ಕಾಗಿ ಭಿನ್ನವಾಗತ್ತೆ ಅನ್ನೋದನ್ನ ಗಮನಿಸಬೇಕು. ಕಿಷ್ಕಿಂಧಾ ಕಾಂಡ ಅಂತ ಹೆಸರಿಟ್ಟಂತೆ ಹಿಂದಿನ ಭಾಗ ಇದೆಯಲ್ಲ, ಅದನ್ನ ಪಂಚವಟಿ ಕಾಂಡ, ಚಿತ್ರಕೂಟ ಕಾಂಡ ಅಂತ ಹೆಸರಿಸಬಹುದಾಗಿತ್ತು. ಅಲ್ಲಿ ಇಲ್ಲ ಹೆಸರುಗಳು, ಎಲ್ಲೂ ಇಲ್ಲ. ಅಯೋಧ್ಯೆ ಹೆಸರು ಕೊಡೋದಕ್ಕೆ ಬೇರೆಯೇ ಕಾರಣ ಇದೆ. ಆದರೆ ಈ ಯಾವ ಕಾರಣವೂ ಇಲ್ಲದೆ ಒಂದು ಕಾಂಡಕ್ಕೆ ಕಿಷ್ಕಿಂಧಾ ಕಾಂಡ ಅಂತ ಹೆಸರು ಕೊಡೋಲಾಗತ್ತೆ ಅಂತ ಅಂದ್ರೆ ವಾಲ್ಮೀಕಿ ಮಹರ್ಷಿಗಳ ಮನಸ್ಸಿನಲ್ಲಿ ಕಿಷ್ಕಿಂಧೆಯ ಕುರಿತಾಗಿ ಇದ್ದ ಭಾವ ಏನು ಅನ್ನೋದು ಗೊತ್ತಾಗತ್ತೆ. ಅದರಲ್ಲಿ ಕಿಷ್ಕಿಂಧೆಯನ್ನ ಮಹರ್ಷಿ ವಾಲ್ಮೀಕಿ ರಾಮ ಹಾದು ಹೋದ ಒಂದು ಪ್ರದೇಶವಾಗಿ ಕಂಡಿಲ್ಲ. ಈಗ ರಾಮ ಎಲ್ಲೆಲ್ಲಿಗೆ ಹೋದ ಅಂತ ಹೇಳ್ತಾ ಹೋದ್ರು. ಚಿತ್ರಕೂಟಕ್ಕೆ ಬಂದ, ಅಲ್ಲಿಂದ ಇನ್ನೊಂದು ಕಾಡಿ ಹೋದ, ಅಲ್ಲಿಂದ ಇನ್ನೊಂದು ಕಾಡಿ ಹೋದ. ಹಾಗೆ ಟ್ರೆಸ್ಪಾಸ್ ಅಂತ ಹೇಳ್ತೀವಲ್ಲ, ದಾಟಿ ಹೋದ ಒಂದು ಊರಾಗಿ ಕಿಷ್ಕಿಂಧೆಯನ್ನ ವಾಲ್ಮೀಕಿಗಳು ಕಾಣೋದಿಲ್ಲ. ಕಿಷ್ಕಿಂಧೆಗೆ ರಾಮ ಹೆಜ್ಜೆ ಇಟ್ಟಾಗ ವಾಲ್ಮೀಕಿಗಳ ಮನಸ್ಸು ಬೇರೆದೇನನ್ನೋ ಯೋಚಿಸಿದೆ. ಅದೇನನ್ನ ಯೋಚಿಸಿರಬಹುದು ಅಂತ ಅಂದ್ರೆ, ವಾಲ್ಮೀಕಿಗಳನ್ನ ಕಿಷ್ಕಿಂಧೆಯ ಭೂಮಿ ಸೆಳೆದಿದೆ. ವಾಲ್ಮೀಕಿ ಮಹರ್ಷಿಗಳನ್ನ ಕಿಷ್ಕಿಂಧೆಯ ದಿವ್ಯ ಭೂಮಿ ಆಕರ್ಷಿಸಿದೆ. ಇದು ರಾಮನನ್ನ ಸೆಳೆದಿದೆ, ರಾಮನನ್ನ ಆಕರ್ಷಿಸಿದೆ. ಹಾಗೆಯೇ ವಾಲ್ಮೀಕಿಗಳನ್ನೂ ಆಕರ್ಷಿಸಿದ ದಿವ್ಯ ಭೂಮಿ ಇದು. ರಾಮ ಬೇರೆ ಕಡೆಗೆ ಹೋಗುವಾಗ, ವನವಾಸದಲ್ಲಿ ಹೋಗುವಾಗ ಬಹಳ ಉದ್ದೇಶ ಇಟ್ಟುಕೊಂಡು ಹೋದಂತೆ ಕಾಣಿಸೋದಿಲ್ಲ. ಒಂದಾದ ಮೇಲೆ ಒಂದು ಪ್ರದೇಶಕ್ಕೆ ಹೋಗುವಾಗ. ಆದರೆ ಕಿಷ್ಕಿಂಧೆಗೆ ಮಾತ್ರ ರಾಮ ಉದ್ದೇಶ ಪಟ್ಟೇ ಬಂದಿದ್ದು ಅಂತ. ರಾಮ ಕಿಷ್ಕಿಂಧೆಗೆ ಹೆಜ್ಜೆ ಇಡೋದು ಇದು ದಾರಿ ಅಂತ ಅಲ್ಲ, ಇದು ಚೆನ್ನಾಗಿದೆ ಸ್ವಲ್ಪ ಕಾಲ ಕಳಿಬೇಕು ಅಂತ ಅಲ್ಲ. ಅವನು ಚಿತ್ರಕೂಟದಲ್ಲಿ ಇದ್ದಿದ್ಯಾಕೆ ಅಂದ್ರೆ ಸುಂದರವಾಗಿದೆ, ಋಷಿಮುನಿಗಳ ಆಶ್ರಮ ಇದೆ, ಇಲ್ಲಿ ಇರೋದಕ್ಕೆ ಅನುಕೂಲ ಅಂತ ಚಿತ್ರಕೂಟದಲ್ಲಿದ್ದ. ಅಲ್ಲಿಂದ ಪಂಚವಟಿಗೆ ಬಂದಾಗಲೂ ಹೀಗೆ ಪರಿಸರ ಚೆನ್ನಾಗಿದೆ, ದಿವ್ಯ ಭೂಮಿ ಅಂತ ಬಿಟ್ಟರೆ ಬೇರೆ ಕಾರಣ ಇಲ್ಲ.
ಆದರೆ ಕಿಷ್ಕಿಂಧೆಗೆ ರಾಮ ಹೆಜ್ಜೆ ಇಡೋದಕ್ಕೆ ಇಂಥ ಸಹಜ ಕಾರಣವಲ್ಲ, ವಿಶಿಷ್ಟವಾದ ಕಾರಣ ಇದೆ. ಏನದು ವಿಶಿಷ್ಟ ಕಾರಣ ಅಂತ ಅಂದರೆ, ರಾಮನ ಉದ್ದೇಶ ಈಡೇರೋದು ಕಿಷ್ಕಿಂಧೆಯಲ್ಲಿ ಅಂತ ಕಿಷ್ಕಿಂಧೆಗೆ ರಾಮ ಬಂದಿತ್ತು. ರಾಮನ ಮನಸ್ಸಿನ ವ್ಯಥೆ ಇತ್ತಲ್ಲ, ರಾಮನ ಮನಸ್ಸಿನ ನೋವು ಇತ್ತಲ್ಲ, ರಾಮನ ಮನಸ್ಸಿನ ಸಂಕಟ ಇತ್ತಲ್ಲ, ಸಂಕಟ ಕಳೆಯೋದು ಕಿಷ್ಕಿಂಧೆಯಲ್ಲಿ ಅಂತ ಗೊತ್ತಾಗಿ ರಾಮ ಕಿಷ್ಕಿಂಧೆಗೆ ಬಂದಿದ್ದು. ಕಳೆದು ಹೋದ ಸೀತೆಯನ್ನ ಪಡೆದುಕೊಳ್ಳೋದಕ್ಕೆ ಕಿಷ್ಕಿಂಧೆಯ ಜನರಿಂದ ಮಾತ್ರ ಸಾಧ್ಯ ಅಂತ ಗೊತ್ತಾಗಿ ರಾಮ ಕಿಷ್ಕಿಂಧೆಗೆ ಬಂದಿದ್ದು. ಹಾಗಾಗಿ ರಾಮ ಕಿಷ್ಕಿಂಧೆಗೆ ತನ್ನ ಕಾರ್ಯ ಈಡೇರುತ್ತೆ ಅಂತ ಬಂದಿದ್ದ ಅನ್ನೋ ಅಂಶ ಇದೆಯಲ್ಲ, ಅದು ಕಿಷ್ಕಿಂಧೆಯ ಮಹತ್ವವನ್ನು ಹೇಳುತ್ತೆ. ಕಿಷ್ಕಿಂಧೆಗೆ ರಾಮನನ್ನ ಯಾರೂ ಕರೆಸಲಿಲ್ಲ, ಕಿಷ್ಕಿಂಧೆಗೆ ರಾಮ ವಿಹಾರಕ್ಕೆ ಬರಲಿಲ್ಲ, ಕಿಷ್ಕಿಂಧೆಯಲ್ಲಿ ಉಳಿಯೋದಕ್ಕೆ ಸೊಗಸಾಗಿದೆ ಜಾಗ ಅಂತ ರಾಮ ಬರಲಿಲ್ಲ, ತನ್ನ ಕೆಲಸ ಈಡೇರುತ್ತೆ ಅಂತ ರಾಮ ಬಂದಿದ್ದು ಕಿಷ್ಕಿಂಧೆಗೆ. ಯಾರಿಂದಲೂ ಹುಡುಕಿ ಕೊಡಲಾಗದ ಸೀತೆಯನ್ನ ಕಿಷ್ಕಿಂಧೆಯ ಜನ ಹುಡುಕಿ ಕೊಡ್ತಾರೆ ಅಂತ ರಾಮ ಬಂದಿದ್ದು ಕಿಷ್ಕಿಂಧೆಗೆ. ಹಾಗಾಗಿ ಯಾವ ಭೂಮಿಯಲ್ಲಿ ನಾವಿವತ್ತು ಕುಳಿತುಕೊಂಡಿದ್ದೇವೋ ಇದು ಸಾಮಾನ್ಯವಾದ ಭೂಮಿ ಅಲ್ಲ. ನೀವು ಇಲ್ಲಿಯೇ ಬದುಕ್ತಾ ಇರೋರು, ಇಲ್ಲಿಯೇ ಹುಟ್ಟಿದ್ದೀರಿ, ಇಲ್ಲಿಯೇ ಬೆಳೆದಿದ್ದೀರಿ. ನಾನು ಹೊಸದಾಗಿ ಬಂದಿದ್ದೀನಿ. ಹೊಸದಾಗಿ ಬಂದಾಗ ನನಗೆ ಇಲ್ಲಿಯ ಕಣಕಣಗಳಲ್ಲಿ ಅದು ಕಾಣ್ತಾ ಇದೆ ಅಂತ. ರಾಮನನ್ನ ಸೆಳೆದ ಭೂಮಿ ಇದು, ರಾಮನನ್ನ ಸೆಳೆದ ಭೂಮಿ ಇದು, ರಾಮ ನಡೆದಾಡಿದ ಭೂಮಿ ಇದು, ರಾಮ ಹೆಜ್ಜೆ ಇಟ್ಟ ಭೂಮಿ ಇದು ಅಂತ. ಎಲ್ಲೆಲ್ಲ ಓಡಾಡಿದ್ದನೋ ಇಲ್ಲಿ, ಎಲ್ಲೆಲ್ಲ ಓಡಾಡಿದ್ದನೋ ಅಂಥ ಭೂಮಿಗೆ ಎಂಥ ವೈಶಿಷ್ಟ್ಯ ಇದೆ. ಆದರೆ ಅಂಥ ವಿಶಿಷ್ಟವಾದ ಭೂಮಿ ಇದು ಅಂತ ನೋಡ್ತಾ ಇದ್ದೇವಾ ಅಂತ ಯೋಚಿಸಬೇಕಾದ ಹೊತ್ತು. ನೋಡ್ತಾ ಇದ್ದೇವಾ ಅಂದ್ರೆ ನಿಮ್ಮ ಕುರಿತಾಗಿ ಅಲ್ಲ, ನಿಮಗೆ ಈ ಊರಿನ ಬಗ್ಗೆ ಗೌರವ ಇದೆ, ನಿಮಗೆ ಬಹಳ ಅಭಿಮಾನ ಇದೆ ಇದರ ಕುರಿತು. ಆದರೆ ಇದನ್ನ ದಾಟಿದ ಜಗತ್ತಿದೆಯಲ್ಲ, ಅದು ಕಿಷ್ಕಿಂಧೆಯನ್ನ ಹೀಗೆ ಭಾವಿಸ್ತಾ ಇದೆಯಾ ಅಂದ್ರೆ ಇಲ್ಲ. ಕಿಷ್ಕಿಂಧೆಯ ಕುರಿತು ಒಂದು ಮರೆವು ಬಂದಿದೆ ಜಗತ್ತಿಗೆ, ಮರೆವು ಬಂದಿದೆ ಜಗತ್ತಿಗೆ. ಕರ್ನಾಟಕದ ಹೆಮ್ಮೆ ಈ ಭೂಮಿ, ಕರ್ನಾಟಕದ ಹೆಮ್ಮೆ ಈ ಭೂಮಿ. ಯಾಕೆಂದ್ರೆ ರಾಮನಂಥ ರಾಮನಿಗೆ, ರಾಮನಂಥ ರಾಮನಿಗೆ, ಈ ರಾಮನಂಥ ಅನ್ನೋದಕ್ಕೆ ಬಹಳ ಒತ್ತಿದೆ. ಅಂಥ ರಾಮನಿಗೆ ಅವನು ಕಳೆದುಕೊಂಡ ಸೀತೆಯನ್ನ ಕೊಟ್ಟ ಭೂಮಿ ಕಿಷ್ಕಿಂಧೆ, ಅಯೋಧ್ಯೆ ಅಲ್ಲ, ಅಯೋಧ್ಯೆ ಅಲ್ಲ. ನಾನು ಮೊನ್ನೆ ಒಂದು ಕಡೆಯಲ್ಲಿ ಹೇಳ್ತಾ ಇದ್ದೆ, ಇದು ಅಯೋಧ್ಯೆಯನ್ನು ಕಡಿಮೆ ಮಾಡೋದಕ್ಕಾಡುವ ಮಾತಲ್ಲ. ಕಿಷ್ಕಿಂಧೆ ರಾಮನಿಗೆ ಸೀತೆಯನ್ನು ಹುಡುಕಿ ಕೊಟ್ಟಿತು. ನಾವಿವತ್ತನ್ನು ವಿಸ್ತರಿಸಿಕೊಳ್ಳೋಣ. ಕರ್ನಾಟಕ ರಾಮನಿಗೆ ಸೀತೆಯನ್ನು ಹುಡುಕಿ ಕೊಟ್ಟಿತು, ನೀವು ಅಯೋಧ್ಯೆಯರು ಮತ್ತೆ ತಪ್ಪಿಸಿಬಿಟ್ರಲ್ಲ. ಸೀತೆಯನ್ನ ರಾವಣ ಕದ್ದೊಯ್ದಿದ್ದ, ನಾವು ಮತ್ತೆ ಸೇರಿಸಿದೆವು, ನೀವು ಮತ್ತೆ ರಾಮ ಸೀತೆ ಒಟ್ಟಾಗಿ ಇರದೇ ಇದ್ದಂತೆ ಮಾಡಿಬಿಟ್ರಲ್ಲ. ಅಯೋಧ್ಯೆ ಸಣ್ಣದು ಅಂತ ಅಲ್ಲ, ಆದರೆ ಕಿಷ್ಕಿಂಧೆ ದೊಡ್ಡದು, ಕಿಷ್ಕಿಂಧೆ ದೊಡ್ಡದು. ಇದು ಕಳೆಯುವ ಭೂಮಿ ಅಲ್ಲ, ಇದು ಮುರಿಯುವ ಭೂಮಿ ಅಲ್ಲ, ಇದು ಕೂಡಿಸುವ ಭೂಮಿ, ಇದು ಹೊಂದಿಸುವ ಭೂಮಿ. ಅದು ಯಾರಿಗೆ ಅಂತ ಅಂದ್ರೆ ಈ ನೆಲಕ್ಕೆ ಸಂಬಂಧವಿಲ್ಲದ ವ್ಯಕ್ತಿಗೆ ಅಂತ. ಇಲ್ಲಿಯವನೇನೋ ಅಲ್ಲ, ಇಲ್ಲಿಯ ರಾಜ ಅಲ್ಲ, ಇಲ್ಲಿ ಏನೋ ಹೆಣ್ಣು ಗಂಡು ಸಂಬಂಧ ಮಾಡಿಲ್ಲ, ಎಲ್ಲಿಂದಲೋ ಬಂದ ಒಬ್ಬ ವ್ಯಕ್ತಿ ನನಗೆ ಇಂಥ ಸಮಸ್ಯೆ ಆಗಿದೆ ಅಂತಂದಾಗ ಎದ್ದು ನಿಂತಿದ್ದು ಕಿಷ್ಕಿಂಧೆ ಅಂತ, ಎದ್ದು ನಿಂತಿದ್ದು ಕಿಷ್ಕಿಂಧೆ ಅಂತ. ಅದು ಹೇಗೆ ಎದ್ದು ನಿಂತಿದ್ದು ಅಂದ್ರೆ ಸುಮ್ಮನೆ ಒಂದು ಸಣ್ಣ ಸಹಾಯ ಅಲ್ಲ, ತಮ್ಮ ತಮ್ಮ ಪ್ರಾಣವನ್ನ ಒತ್ತಿಗಿಟ್ಟು ಅಂದು ಯಾರ ಹೆಸರನ್ನ ಕೇಳಿದರೆ ಸಾಕು ಎದೆ ಹೊಡಿತಾ ಇತ್ತು ಅಂತ ರಾವಣನಿಗೆ ಎದೆಗೊಟ್ಟು ನಿಂತವರು ಇಲ್ಲಿಯವರು. ಹಾಗಾಗಿ ಕಿಷ್ಕಿಂಧೆ ಅದು ಸಾಮಾನ್ಯದ್ದಲ್ಲ, ಅದು ಅಸಾಮಾನ್ಯ. ಇಷ್ಟು ಭಾಗ ನಾವು ನಮ್ಮಲ್ಲಿ ನಡೆಸಬೇಕು ಅಂದಾಗಲ್ಲಪ್ಪ, ಒಂದು ವರ್ಷ
ಇವರೆಲ್ಲ ಎಕ್ಕರ್ಲಾಡಿ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇಷ್ಟು ಜನ ಸೇರ್ಕೊಂಡಿದ್ದಾರೆ, ಪಾಪ ನೀನು ಇವತ್ತೇ ಬಂದು ಹೇಗೆ ಮಾಡ್ತೀಯ ಅಂತಂದಾಗ ಅಲ್ಲಿ ಬಂದ ತರುಣರು ಒಂದು ಮಾತು ಹೇಳಿದರು, ಬುದ್ಧಿ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಅನ್ನುವಂಥ ಮಂತ್ರವನ್ನು ತಾವು ಹೇಳ್ತೀರಿ. ಆ ಜಾಗಿ ಇರೋದು ನಮ್ಮಲ್ಲಿ, ಆ ಪುಣ್ಯ ಪುರುಷನ ಶಕ್ತಿ ಇರೋದು ನಮ್ಮಲ್ಲಿ. ನಾವು ಹೋಗಿ ಒಂದು ಡಂಗುರವನ್ನು ಕೊಟ್ಟರೆ ಸಾಕು, ಗಂಗಾವತಿಯ ಜನತೆ ಆ ಕಿಷ್ಕಿಂದೆ ಹನುಮನ ಸೇವೆಗಾಗಿ ನಿಲ್ತಾರೆ ಅನ್ನುವಂಥ ಮಾತನ್ನೇ ಅವರ ದಿವಸ ನನಗೆ ಹೇಳಿದ್ರು. ಇವತ್ತೊಂದು ಭಾಳ ದೊಡ್ಡ ಒಂದು ಪವಾಡ ನಡೀತು. ಬೆಳಿಗ್ಗೆ ನಾನು 8 ಗಂಟೆಗೆ ಬುದ್ಧಿಯವ್ರಿಗೆ ಫೋನ್ ಮಾಡಿ, ಬುದ್ಧಿ ಜ್ವರ ಬಂದಿದೆ, ಬಹುತೇಕ ಮಾತನಾಡಲಿಕ್ಕೆ ಆಗುವಂಥ ಸಂಭವ ಕಡಿಮೆ, ಕೊಪ್ಪಳ ಮಠದಿಂದ ಬರೋವರೆಗೆ ದಿನಾಲೂ ರಾತ್ರಿ ಎಲ್ಲ ಕೂತು ತಂಪಾಗಿದೆ, ಅದು ಆಗಲಿ ಕಾಣೋದಿಲ್ಲ, ದಯಮಾಡಿ ಒಂದು 2 ದಿನ ನಡೆಸಿ 3ನೇ ದಿನ ಬರ್ತೇನೆ ಅಂತ ಹೇಳಿದಾಗ ಅಪ್ಪುಗಳು ಇಲ್ಲ ವಯಸ್ಸಾಯಿತು, 2 ದಿನ ರೆಸ್ಟ್ ಮಾಡಿ 3ನೇ ದಿನಕ್ಕೆ ಬರಾಕೇರಿ ಅಂತ ಹೇಳಿದರು. ಆನಂತರ ಪವನ್ ಕುಮಾರ್ ಅವರೊಂದು ಫೋನ್ ಮಾಡಿದ್ರು. ಅವನ ಹೆಸರು ಏನದು? ಪವನ್ ಕುಮಾರ್. ಪವನ ಅಂದರೆ ಏನು ಗೊತ್ತಲ್ಲ? ಪವನ ಅಂದರೆ ಪವಮಾನ ಜಗದ ಜಾನ ಅಂದರೆ ಗಾಳಿ. ಪವನ ಅಂದರೆ ಗಾಳಿ, ಪವನ ಅಂದರೆ ಹನುಮ, ಪವನ ಅಂದರೆ ಸತ್ಯ, ಪವನ ಅಂದರೆ ಪ್ರತಿಜ್ಞೆ, ಪವನ ಅಂದರೆ ಉಸಿರು. ಆ ಪುಣ್ಯಾತ್ಮ ಫೋನ್ ಮಾಡಿ ನನಗೆ, ಬುದ್ಧಿ ಆ ಕಾರ್ಯಕ್ರಮಕ್ಕೆ ಹನುಮನ ಕಾರ್ಯಕ್ರಮವನ್ನು ಮಾಡುವಾಗ ರೋಗ ಬಂದರೆ ಆ ಹನುಮ ಮಂತ್ರಕ್ಕೆ ಅಪಮಾನ ಆಗಿಬಿಡುತ್ತೆ, ಅದು ಎಂಥ ಜಡ್ಡಿದ್ರು ಬರ್ರಿ ನೀವು, ನಾವು ಬಂದು ಗಂಗಾವತಿಯಲ್ಲಿ ಅದನ್ನು ನಾವು ಮಂತ್ರಿಸಿ ತೆಗೆದು ಬಿಡ್ತೀವಿ ಅಂತ ಹೇಳಿದ ಕೂಡಲೇ ನಾನು ಕಿತ್ಕೊಂಡೆದ್ದು ಬಂದುಬಿಟ್ಟೆ. ಯಶೋಧ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ಇವತ್ತೇನಾದರೂ ಒಂದು ಉಪನ್ಯಾಸ ಮಾಡ್ತಿದ್ರೆ ನೀವು ಒಂದು ಚಪ್ಪಾಳೆ ತಟ್ಟೆ ಯಶೋಧ ಆಸ್ಪತ್ರೆಗೆ ನಾವು ನಮ್ಮ ನಮಸ್ಕಾರ ಸಲ್ಲಿಸ್ತೇವೆ. ಇಷ್ಟು ದೊಡ್ಡ ಹಾಲ್ ತುಂಬಿತು, ಭಾಳಷ್ಟು ಜನ, ಪ್ರವಚನ ಮಾಡ್ತೇನೆ, ನನಗೇನು ತೊಂದರೆ ಇಲ್ಲ. ಮುನ್ನ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನನ್ನ ಪಕ್ಕದಲ್ಲಿ ಕುಳಿತಂಥ ಪುಣ್ಯಾತ್ಮರ ಬಗ್ಗೆ ಒಂದು ಪರಿಚಯ ಮಾಡ್ತೇನೆ. ಭಾಳಷ್ಟು ವರ್ಷಗಳ ಹಿಂದೆ ದೇವಿ ಪುರಾಣ ಹೇಳ್ತಿದ್ದೆ. ಆ ದೇವಿ ಪುರಾಣದ ಮೊದಲ ಸನ್ನಿವೇಶದಲ್ಲಿ ಒಂದು ಮಾತು ಬರುತ್ತೆ. ಜಗದೊಳಗಿರುವ ರಾಕ್ಷಸರ ಅಥವಾ ಅಜ್ಞಾನದ ನಿವಾರಣೆಗಾಗಿ ಒಂದೊಂದು ದೇವತೆ ಹೋಗಿ ಕುಳಿತು ಕೆಲಸ ಮಾಡಿದ್ರೆ ಆ ಅಜ್ಞಾನ ನಿವಾರಣೆ ಆಗೋದಿಲ್ಲ, ಜಗತ್ತ ಶುದ್ಧೀಕರಣ ಆಗೋದಿಲ್ಲ. ಅದಕ್ಕೆ ಎಲ್ಲ ದೇವತೆಗಳು ಕೂಡಿ ತಮ್ಮಲ್ಲಿರುವ ಶಕ್ತಿಯನ್ನು ಯಾವುದೋ ಒಂದು ವಸ್ತುವಿನ ಮೇಲೆ ಹರಿಸಿದಾಗ ಆ ವಸ್ತು ಏನಾಗುತ್ತೆ ಅಂದರೆ ಒಂದು ಶಕ್ತಿಯಾಗಿ ನಿರ್ಮಾಣ ಆಗುತ್ತೆ. ಆ ಶಕ್ತಿ ಈ ಜಗತ್ತಿನಲ್ಲಿರುವಂಥ ಎಲ್ಲ ಕೆಲಸವನ್ನು ಮಾಡಬಲ್ಲಳು ಅಂತ ಹೇಳಿ ಒಂದು ಚಿದಾನಂದ ಅವಧೂತರು ಒಂದು ಕಲ್ಪನೆ ಮಾಡಿ, ಬ್ರಹ್ಮನು ತನ್ನಲ್ಲಿರುವ, ವಿಷ್ಣು ತನ್ನಲ್ಲಿರುವ, ರುದ್ರನು ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಹರಿಸಿ ಒಂದು ದೇವತೆಯನ್ನು ತಯಾರು ಮಾಡ್ದ ಅಂತ ಒಂದು ಕಥೆ ಬರೆದಿದ್ದಾರೆ. ಇದನ್ನ ಯಾಕೆ ನೆನಪು ಮಾಡಿದ್ದೀನಿ ಅಂದರೆ, ಬಹುತೇಕ ನಮ್ಮ 2 ಕರ್ನಾಟಕಗಳ ಬೆಸುಗೆಯ ಮಧ್ಯಭಾಗದಲ್ಲಿ ನಾವಿದ್ದೀವಿ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕೋಪಣ ರಾಜ್ಯವು. ಹಿಂದೆ ಶುದ್ಧವಾಗಿ ಕನ್ನಡ ಮಾತನಾಡುವವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅದು ಕೊಪ್ಪಳದ ಜಿಲ್ಲೆ ಅಂತ ಕಾವ್ಯದಲ್ಲೇ ಪ್ರಸಿದ್ಧ ಆಗಿದೆ. ಕೊಪ್ಪಳ ಜಿಲ್ಲೆ ಅಂತಂದರೆ ಕಿಷ್ಕಿಂಧೆ ಬಗ್ಗೆ ನಾಳೆ ಬರ್ತೇನೆ ನಿಮಗೆ. ಅಂಥ ಒಂದು ಮಧ್ಯಭಾಗದಲ್ಲಿ ಇದ್ಕೊಂಡು ಸರ್ವರಿಗೂ ಮುದ್ದು ಮುದ್ದಾಗಿ ಕಾವ್ಯವನ್ನು ವರ್ಣಿಸುವಂಥ ಯಾವನಾದರೂ ಒಬ್ಬ ವ್ಯಕ್ತಿ ಬೇಕಲ್ಲ ಅಂತ ಹೇಳಿದಾಗೆ ಆ ಕಾಲದ ಕಾಳಿದಾಸ, ಆ ಕಾಲದ ಕುಮಾರವ್ಯಾಸ, ಆ ಕಾಲದ ವಾಲ್ಮೀಕಿ ಸರ್ವರೂ ಕೂಡ ತಮ್ಮಲ್ಲಿರುವ ಒಂದೊಂದು ಶಕ್ತಿಯನ್ನು ಒಬ್ಬ ಮಹಾನ್ ವ್ಯಕ್ತಿಯ ಹೃದಯದ ಅಂತಃಕರಣದಲ್ಲಿ ಓದಿ ಕಳಿಸಿಕೊಟ್ಟಂಥ ಪುಣ್ಯಾತ್ಮರೇ ಜಗದೀಶ್ ಶರ್ಮಾ ಸಂಪವರು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಮಹಾನುಭಾವರು ಅತ್ಯಂತ ಸರಳವಾದ ಹೃದಯ ಇದು. ಸಾಮಾನ್ಯವಾಗಿ ಅತ್ಯಂತ ಮೃದು ಭಾಷೆಯಿಂದ ಕಾವ್ಯ ಭಾಷೆಯಲ್ಲಿ ಗದ್ಯವನ್ನು ಲಾಲಿತ್ಯವಾಗಿ ಹಾಡುವಂಥ, ನಾಳೆ ಹೇಳ್ತೇನೆ, ನಾನು ಕಿಷ್ಕಿಂಧ ಪಾಂಡ ಬರುವಾಗ ಒಳ್ಳೆಯ ಸನ್ನಿವೇಶ ಇದೆ, ಅಲ್ಲಿ ಹೇಳ್ತಿರ್ತೆ. ಇವತ್ತು ಎಷ್ಟು ಸಾಧ್ಯದೋ ಅಷ್ಟು. ಅಂಥ ಎಲ್ಲ ಹನುಮನ ಸರ್ವಗುಣ ಸಂಪನ್ನನಾಗಿ ಪುಣ್ಯಾತ್ಮರು, ವೇದಾಂತ ವಾಗ್ಮಿಗಳು ಸಾಮಾನ್ಯವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಕೊಪ್ಪಳದ, ನಮ್ಮ ಗಂಗಾವತಿಯ ಆ ಪುಣ್ಯ ಭೂಮಿಯ ಈ ಹೃದಯ ಭಾಗದಲ್ಲಿ ಕುಳಿತುಕೊಂಡು ನಮಗೆ ಮಹಾಕಾವ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರಲ್ಲ, ಅವರಿಗೊಂದು ಜೋರಾಗಿ ಚಪ್ಪಾಳೆಯಿಂದ ಅವ್ರಿಗೆ ನಮಸ್ಕಾರಗಳನ್ನು ಸಮರ್ಪಿಸ್ತಾರೆ. ಅವತರಣೆ
ಚಂದ ಹೇಳಿಲ್ಲ. ಅವತರಣಿಕೆ. ಅವತರಣಿಕೆ ಅಂದ್ರೆ ಏನಲ್ಲ, ಅವತರಣಿಕೆ ಅಂದರೆ ಪರಿಚಯ. ಅವತಾರ ಅಂದ್ರೆ ಏನಲ್ಲ, ಕಾಣೋದು. ಸುಮ್ಮನೆ ರಾಮಾವತಾರ. ಅವತಾರ ಅಂದರೆ ಇಳಿದು ಬರೋದು, ಅವತಾರ ಅಂದರೆ ಭೇಟಿ ಆಗೋದು, ಅವತರಣಿಕೆ ಅಂದರೆ ನಿಮಗೆ ನಾನು ಪರಿಚಯ ಆಗೋದು. ಇದಕ್ಕೆ ಅವತರಣಿಕೆ ಅಂತ ಕರಿಬೇಕು. ಯಾವ ಅವತರಣಿಕೆ ಮೇಲೆ ಇವತ್ತಪ್ಪ ಅವರು ಉಪನ್ಯಾಸ ಮಾಡಿದರು ಅಂದರೆ ರಾಮಾವತರಣಿಕೆಗಳು. ಅಂದರೆ ರಾಮನ ಪರಿಚಯದ ಪ್ರಾರಂಭ ಅನ್ನೋದು, ಆ ಕಾವ್ಯದ ಪರಿಚಯದ ಪ್ರಾರಂಭ ಅನ್ನೋದು ಎರಡನ್ನೂ ಅಪ್ಪಗಳು ನಮಗೆಲ್ಲ ತಿಳಿಸ್ಕೊಂಡು ಬಂದರು. ಆ ವಿಷಯವನ್ನು ಬಿಟ್ಟು ಮತ್ತೆ ಮುಂದೆ ಬರ್ತೇವೆ. ನೋಡಿ, ಯೋಚನೆ ಮಾಡಿ, ಒಂದು ಯೋಚನೆ ಮಾಡಿ. ಒಬ್ಬ ವಾಲ್ಮೀಕಿ ಅನ್ನುವಂಥ ಸಾಮಾನ್ಯ ಮನುಷ್ಯನ ವರ್ತನೆಗಳು ನಿಮಗೆಲ್ಲ ಗೊತ್ತಿದ್ದಾವೆ. ನಿಮಗೇನು ಗೊತ್ತದ ಅದನ್ನು ಬಿಟ್ಟು ಮುಂದೆ ಬರ್ತೇವೆ. ಆ ವಾಲ್ಮೀಕಿ ಅನ್ನುವಂಥ ಮಹಾನುಭಾವ ಯಾವ ನಾಮವನ್ನು ನೆನೆಯುವುದರಿಂದ ಎಲ್ಲದ ದೇಹದ ಅಂತಃಕರಣದ ಸರ್ವ ಕಾಮನೆಗಳೆಲ್ಲ ಪ್ರೇಮ ರೂಪವಾಯಿತು. ಒಬ್ಬ ಮಹಾನುಭಾವ ಒಂದು ನಾಮವನ್ನು ನೆನೆದ. ಆ ನಾಮದ ಬಲ ಏನು ಮಾಡಿತು ಅಂದರೆ ಅಂತಃಕರಣದಲ್ಲಿರುವ ಕಾಮವನ್ನು ಪ್ರೇಮವಾಗಿ ಪರಿವರ್ತಿಸಿತ್ತು. ಎಲ್ಲಿ ನೋಡಿದಲ್ಲೆಲ್ಲ ಪ್ರೇಮದ ದೃಶ್ಯವೇ ಕಾಣ್ತಿತ್ತು. ಆ ನದಿಗೆ ಹೋದಂತ ಹೇಳಿದ್ರು, ಈ ನದಿಗೆ ಸ್ನಾನಕ್ಕೆ ಸಹಜವಾಗಿ ಹೋಗೋದು ಹೋಗ್ತೀವಿ, ಅಲ್ಲಿಂದ ತಮಸ ಅನ್ನೋದೊಂದು ನದಿ. ಯಾವ ವ್ಯಕ್ತಿಯೂ ಆ ಕ್ರೌಂಚ ಪಕ್ಷಿಗಳ ಪ್ರಾಣಕ್ಕೆ ಹರಣನಾಗಿಂಥ ಕಾರ್ಯದಲ್ಲಿದ್ದನೋ ಅದೇ ಕಾರ್ಯದಲ್ಲಿ ಮೊದಲು ವಾಲ್ಮೀಕಿ ಹೋಯಿತು. ಗಮನಿಸಬೇಕು. ಅದೇ ಕಾರ್ಯವನ್ನು ವಾಲ್ಮೀಕಿಯೂ ಮಾಡ್ತಿದ್ದ. ಇವತ್ತು ಅದೇ ಕಾರ್ಯವನ್ನು ಇನ್ನೊಬ್ಬ ಮಾಡ್ತಾ ಇದ್ದಾನೆ. ತಾನು ಮಾಡುವಾಗ ಆ ಕಾರ್ಯ ಅವನಿಗೆ ಹೇ ಅನಿಸಿಲ್ಲ. ಇನ್ನು ಅವನು ಮಾಡಿದಂಥ ಕಾರ್ಯವನ್ನು ನೋಡಿ ತಡ್ಕೊಳ್ಳೋಕ್ಕಾಗಿಲ್ಲ. ನೋಡಿ, ಹೃದಯದ ಬದಲಾವಣೆ ಹೇಗಾಗ್ತದೆ ನೋಡಿ. ಹೃದಯದ ಬದಲಾವಣೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಬ್ಬ ಡಾಕ್ಟ್ರ್ ಇದ್ದ, ಅವನು ಚಿಕ್ಕ ಮಕ್ಕಳು ಡಾಕ್ಟ್ರ್. ಎಲ್ಲ ಮಕ್ಕಳಿಗೆ ಅದು ಮೈಲಿ ಏನಂತಾರೆ, ಅದು ಏನಂತಾರೆ ಅವು ಈ ಹುಡುಗರಿಗೆ ಹಾಕ್ತಾರೆ 40 ದಿವಸಕ್ಕೆ 20 ದಿವಸಕ್ಕೆ ಹಾಕ್ತಾರಲ್ಲ, ಏನವು ಬಡ ಹೇಳ್ಬೇಕು, ಅವೇನೋ ಮಾಡ್ತಾರೆ, ಅದು ಮಾಡ್ತಾರೆ. ಮಕ್ಕಳು ಕರ್ಕೊಂಡು ಬಂದ ಕೂಡಲೇ ಬಹಳಷ್ಟು OPD ಜಾಸ್ತಿ ಆಗ್ತಿತ್ತು. ಹಿಂಗೆ ಬಂದು ನಿಂತ ಕೂಡಲೇ ಆ ಹೆಣ್ಮಗಳು ಹೆಂಗೆ ನಿಂತ್ಕೊಂಡಿರ್ತಾರೆ ಹಂಗೆ ನಿಂತ್ಕೊಡ್ತಿದ್ಲು. ಪಟ್ನ ಸೇರಿ ತೊಗೊಂಡು ಕತ್ತ ನಡಿ ಇನ್ನೂ ನಡಿ ಮಾಡ್ತಿತ್ತು. ಎಲ್ಲ ಮಕ್ಕಳಿಗೆ ಅವನ ಚುಸ್ತಿದ್ದ. ಊರಾಗ ಅವನೊಬ್ಬನೇ ಡಾಕ್ಟ್ರು. ಸಾವಕಾಶ ತುತ್ತಯ್ಯಪ್ಪ ಅಂತ ತಾಯಂದಿರಿದ್ದಿದ್ರು. ಗಮನಿಸಿ, ಒಂದು ಮಗು, ಒಬ್ಬ ವೈದ್ಯ, ಒಬ್ಬ ತಾಯಿ ಚುಸ್ತಾನೆ, ಸಾಕ್ತಾರೆ. ತಾಯಿ ಹೇಳ್ತಾಳೆ ಸಾವಕಾಶ ತುತ್ರಿ, ಆಯ್ತು ನಡೆಯಮ್ಮ. ಮುಂದೆ ಅವನಿಗೊಂದು ಗಂಡು ಮಗು ಹುಡ್ತು. ಮಂದೆಲ್ಲ ನನ್ನ ಗಂಡನಂತೆಲ್ಲ ಚುಚ್ಚಿಸ್ಕೊಳಕ್ಕೆ ಹೋಗ್ತಾರೆ. ನಾನು ನನ್ನ ಮಗನಿಗೆ ಹಾಕಿಸ್ಕೊಂಬರ್ಬೇಕಂತ ಆಕೆವು ಬಂದು ರೀ ಪಾಪುಗೆ ಮೈಲಿ ಹಾಕ್ರಿ ಅಂತ ಅಂದ್ಕೊಂಡು ಡಾಕ್ಟ್ರನ್ನ ಕರ್ಕೊಂಡು ತಡಿ ಅಂದ. ಅವ ಯಾರು ಮತ್ತೊಬ್ಬರ ಮಕ್ಕಳಿಗೆ ಮೈಲಿ ಹಾಕುವಾಗ ನೋವಿನ ಅರ್ಥ ಇಲ್ಲ. ತನ್ನ ಮಗನಿಗೆ ಹಾಕುವ ಪ್ರಸಂಗ ಬಂತಲ್ಲ, ಅವಾಗ ನೋವು ಗೊತ್ತಾಯ್ತು. ಹಾಗೆ ಆ ಕ್ರೌಂಚ ಪಕ್ಷಿಯ ಆ ಘಟನೆಯಲ್ಲಿ, ಆ ತಿರುವಿನಲ್ಲಿ ಆ ಹೃದಯ ಏನು ಮಾಡ್ತು ಅಂತಂದರೆ, ಎರಡು ಪಕ್ಷಿಗಳು ವೆಲುವೆಲನೆ ಒದ್ದಾಡಿ ಅವು ಪಾಪ ಭಾಳ ಚಂದ, ಅದನ್ನು ಭಾಳ ಒತ್ತು ಹೇಳು. ನಿಮ್ಗೆ ಗೊತ್ತಿದೆ, ಎರಡು ಘಟನೆಗಳು. ಒಂದು ಆ ಮಹಾ ಆದಿಕಾವ್ಯ ಇಲ್ಲಿ ಬಂದರೆ, ಒಂದು ಘಟನೆ ಮಹಾಭಾರತದಲ್ಲಿ ಬರುತ್ತೆ. ಇದೇ ಥರದ ಘಟನೆ. ಇಲ್ಲಿ ಎರಡು ಪಕ್ಷಿಗಳಿಗೆ ಬಾಣ ಬೀಳುತ್ತೆ, ಅಲ್ಲಿ ಎರಡು ಜಿಂಕೆಗಳಿಗೆ ಬಾಣ ಬೀಳುತ್ತೆ. ಅಪ್ಪಳು ಭಾಳ ಚೆನ್ನಾಗಿ ಹೇಳಿದ್ದಾರೆ ಮಂಡ್ಯ. ಅಲ್ಲೊಬ್ಬ ಕಿಂದಮ ಅಂತ ಒಬ್ಬ ಋಷಿ ಇದ್ದ. ಹಗಲಿನಲ್ಲಿ ಇದ್ದಕ್ಕಿದ್ದಂತೆ ಹೆಂಡತಿಯ ಜೊತೆಗೆ ಸಲ್ಲಾಪದಲ್ಲಿರಬೇಕು ಅನ್ನೋ ಭಾವನೆ ಬಂದಿತ್ತು. ಹೆಂಡತಿಯನ್ನು ಕೇಳಿದ, ಅವಕೆಂದು ನೀನು ಋಷಿ, ನಾನು ಋಷಿ ಪತ್ನಿ. ಹಗಲಿನಲ್ಲಿ ಮನುಷ್ಯನ ಭೋಗವರ್ಜದ, ಸೂರ್ಯ ದೇವತೆಯನ್ನು ಕಣ್ಣಿಗೆ ನಾನು ಭೋಗಿಸುವುದನ್ನು ನೋಡಬಾರದು. ರಾತ್ರಿಯಲ್ಲಿ ಮಾತ್ರ ಮನುಷ್ಯರಿಗೆ ಭೋಗ, ಇದು ತಪ್ಪು, ಇದು ಮೃಗ ಯೋನಿ ಆಗುತ್ತೆ ಅಂತಂದ. ಅವಾಗಂತಾನೆ, ಅವಾಗ ಋಷಿ ಅಂತಾನೆ, ನೋಡೋ ಅದನ್ನು ನಿನ್ನ ಬುದ್ಧಿವಾದ ನೋಡಬೇಕಾಗಿಲ್ಲ.
ಈ ಮೃಗವಾಗಿ ಸಂಚರಿಸುವಾಗ ಭೋಗಕ್ಕೆ ನಿನ್ನ ಅನುಮತಿ ಇದ್ದರೆ ನಾನು ಒಂದು ಮೃಗ ಆಗ್ತೀನಿ, ನೀನು ಒಂದು ಮೃಗ ಆಗು ಅಂತ ಹೇಳಿ ತಪಸ್ಸಿನ ಬಲದಿಂದ ಮೃಗವನ್ನು ಮಾಡು. ಅವರು ಮೃಗಗಳಾಗಿ ಸಂಚರಿಸುವಾಗ ಪಾಂಡುರಾಜ ಬಂದು ಬಾಣವನ್ನು ಬಿಟ್ಟಿದ್ದ. ಆ ಮೃಗಗಳ ಸತ್ತು ಬಿತ್ತು. ಸಾಯುವಾಗ ತಲೆ ತುಂಬ ಕಾಮದ ವಾಸನೆ. ಇಲ್ಲಿ ಮಿಥುನ ಪಕ್ಷಿಯೂ ಕೂಡ, ಈ ಕ್ರಂಚ ಪಕ್ಷಿಯೂ ಕೂಡ ಮಿಥುನದಲ್ಲಿ ಇನ್ನೇನು ಹೆಣ್ಣು ಪಕ್ಷಿ ಹೋಗಿ ಗಂಡನ ಪಕ್ಷಿಯ ಮೇಲೆ ಕೂಡಬೇಕನ್ನೋರಾಗ ರುಂಡ ಕತ್ತರಿಸಿಬಿಟ್ಟು, ಇನ್ನೇನು ಒಂದು ಮೃಗವು ಬಂದು ಇನ್ನೊಂದು ಮೃಗದ ಮೇಲೆ ಬರುವ ಹೊತ್ತಿನಾಗ ಆ ಶರ್ಚ್ಛೇದನ ಕತ್ತರಿಸಿಬಿಟ್ಟು, ಎರಡೂ ಸಮಾನವಾಗಿ ತೆಗೆದುಕೊಳ್ಳಿ. ಬಿದ್ದಾಗ ಆ ಮೃಗ ಹೇಳ್ತು, ನೋಡೋ ನೋಡೋ ನನ್ನ ಹೆಂಡತಿಯ ಜೊತೆಗೆ ನಾನೊಂದಿಷ್ಟು ಕ್ಷಣ, ನಾನೊಂದಿಷ್ಟು ಭೋಗ ರೂಪದಲ್ಲಿ ಮುಳುಗಬೇಕಂದಾಗೆ ನೀನು ನನ್ನನ್ನು ಕೊಂದು ನನ್ನ ಈ ಭೋಗ ಲೋಕದಿಂದ ನನ್ನನ್ನು ಬಹಿರ್ಮುಖ ಮಾಡಿದಲ್ಲ. ನೀನು ನಿನ್ನ ಹೆಂಡತಿಯನ್ನು ಮುಟ್ಟಿದಾಗ ನನಗೆ ಬಂದ ಮರಣ ನಿನಗೆ ಬರಲಿ. ಶಾಪ. ನನಗೆ ಬಂದ ಮರಣ ನಿನಗೆ ಬರಲಿ ಅಂತ ಶಾಪ ಕೊಟ್ಟ. ಯಾವಾಗ ತನ್ನಿಚ್ಛೆಗೆ ಬಂಡೆಗಲ್ಲು ಬಿತ್ತೋ ಆ ಕ್ಷಣದಲ್ಲಿ ಹರಿವಣ್ಣದಿಗೆ ಒಂದು ಬಂಡೆಗಲ್ಲು, ಇಲ್ಲಿ ನಮ್ಮ ಆಣೆಗೊಂದು ಎತ್ತಿರೋದು ನಿಂತು ನೋಡಿ, ಆ ಹರಿವಣ್ಣದೆಯಲ್ಲಿ ಒಂದು ಬಂಡೆಗಲ್ಲಿದ್ದಾಗ ಆ ನೀರು ಅದಕ್ಕೆ ಬಡದು ಹೀಗೆ ಜಿಗಿಯುತ್ತೆ. ಹಾಗೆ ಯಾವಾಗ ಅವರ ಇಚ್ಛೆಗೆ ವಿರುದ್ಧವತ್ತೋ ಅವನ ಶಾಪ. ಇಲ್ಲಿಯೋ ಇಲ್ಲಿ ಬಿದ್ದ ಪಕ್ಷಿಗಳು ಶಾಪ ಕೊಡಲಿಲ್ಲ. ಮಜಾ ಎಲ್ಲದನ್ನು ಒಬ್ಬ ನೋಡಿದ ವ್ಯಕ್ತಿಗೆ ಅನಿಸಿತ್ತು, ಏನು ಸಮಾನವಾಗಿ ಬದುಕಲು ಹಕ್ಕು ಕೊಟ್ಟ ಪರಮಾತ್ಮನ ವಿಶ್ವದಲ್ಲಿ ಅವರವರ ಬದುಕು ಅವರವರು ಮಾಡಿಕೊಂಡು ಹೋಗುವಾಗ ನೀನು ನಿನ್ನ ಹೊಟ್ಟೆ ಪಾಡಿಗಾಗಿ ಏನನ್ನೋ ಭುಂಜಿಸಿ ಬದುಕುವಂತಹ ಈ ವ್ಯಕ್ತಿತ್ವವನ್ನು ಇಟ್ಕೊಂಡು ಆ ಪ್ರೇಮದಿಂದ ನಲಿದಾಡುವ ಹಕ್ಕಿಗಳನ್ನು ಕೊಂದೆಲ್ಲೋ. ನಿನಗೆ ಜೀವನದಲ್ಲಿ ಸುಖವಾಗದೇ ಇರಲಿ, ಬಡತನವು ಬೆನ್ನು ಹತ್ತಲಿ ಅಂತ ಇನ್ನೇನೋ ಮಾತಿನಿಂದ ಶಾಪ ಕೊಟ್ಟ. ಶಾಪ ಹೋಯ್ತು. ಮರುಕ್ಷಣದಲ್ಲಿ ಎಚ್ಚರ. ಯತಿನಾಂ ಕೋಪಚಾಂಡಾಲ. ನಾನೊಬ್ಬ ಋಷಿ. ಲೋಕದಲ್ಲಿ ಸಕಲವನ್ನು ಸಮಭಾವವನ್ನಾಗಿ ನೋಡುವಂಥ ತಪಸ್ವಿ ನಾನು. ನನ್ನ ಬಾಯೊಳಗೆ ಕೋಪವೇ? ನೋಡಿ, ಯೋಚನೆ ತಲೆಯಲ್ಲಿ ಯೋಚನೆ. ನೀವೆಲ್ಲ ಆ ರಾತ್ರಿ ಚಿಂತನೆ ಮಾಡಬಹುದು. ಒಂದು ಕ್ಷಣದ ಕೋಪ 24 ತಾಸಿನ ಶಾಂತಿಯನ್ನು ಹಾಳು ಮಾಡ್ತದೆ. ಸುಮ್ಮನೆ ಮನೆಯಲ್ಲಿ ಆಡೋ ಮಾಡ್ಯಾರ, ಮಸ್ತ್ ಎಲ್ಲ ಉಪಹಾರಕ್ಕೆ ಕರೆದಾರೆ, ಪ್ಲೇಟಿಗೆ ಹೆಚ್ಚು ಡೈನಿಂಗ್ ಟೇಬಲ್ಗೆ ಇಟ್ಟಾರೆ, ಮಸ್ತ್ ಇಬ್ಬರು ಕೂಡ ಕ್ಯಾಶೆ ನೀಟಾಗಿ ಮಕ್ಕಳು ಕರ್ಕೊಂಡು ತಿನ್ಬೇಕತ್ತು ಬಂದು ಕೊಂಡ್ರುದಕ್ಕೆ ಏನೋ ಸ್ವಲ್ಪ ಮಿರ್ಚಿ ಹಸಿ ಬಿಸಿ ಇತ್ತು. ಅದು ಒಂದು ಮಿರ್ಚಿ ಹಿಂಗೆ ಕೈ ಹಿಡ್ಕೊಂಡು ಕ್ಯಾಶಿ ದರಿದ್ರ ಯಾವ ಹಿಂಗ ನೀನು ಇಷ್ಟು ಅಂದ್ಬಿಡಿ. ಉಪಹಾರಕ್ಕೆ ಇಟ್ಟು ನೋಡಿ, ಇನ್ನಷ್ಟು ಡೈನಿಂಗ್ ಟೇಬಲ್ ಹಾಳಾಗಿ ಹೋದ್ ನೋಡಿ. ಒಂದು ಕ್ಷಣದ ಕೋಪ. ಹಾಗೆ ಒಂದು ಕ್ಷಣದ ಕೋಪ ಮಹರ್ಷಿಗಣಿಸ್ತು, ಎಷ್ಟು ಜನಗಳಿಂದ ನಾನು ಮಾಡಿದ ತಪದ ಹಾನಿ. ಹಾಗಾದ್ರೆ ಏನ್ ಮಾಡ್ಬೇಕು ಇನ್ಮೇಲೆ? ಈ ಕೋಪದಿಂದ ಹಾಳಾದ ಈ ವ್ಯವಸ್ಥೆಯನ್ನು ಮರಳಿ ತಪದಿಂದಲೇ ಸಿದ್ಧಿಯನ್ನು ಮಾಡ್ಬೇಕಂತ ಹೇಳಿ ಯಾವ ನಾಮವನ್ನು ಇಲ್ಲಿವರೆಗೆ ಜಪಿಸಿಕೊಂಡು ಮಹರ್ಷಿಯಾಗಿದ್ದನೋ ಆ ಮಹರ್ಷಿಯೇ ಆ ನಾಮದ ವ್ಯಕ್ತಿಯನ್ನು ಚರಿತ್ರ ನಾಯಕನನ್ನಾಗಿ ಮಾಡಿಕೊಂಡು ಅವತ್ತಿನಿಂದ ಆ ಪುಣ್ಯಾತ್ಮ ಪ್ರಾರಂಭ ಮಾಡದಲ್ಲ. ಆ ಪ್ರಾರಂಭ ಮಾಡಿದ ಜ್ಞಾನ ಗಂಗೆಯೇ ರಾಮಾಯಣವಾಗಿ ದೇಶದಲ್ಲಿ ಹರಿದು ಬಂತು.